ಭಾರತೀಯ ಕರೆನ್ಸಿ ನೋಟುಗಳಿಂದ ಗಾಂಧೀಜಿಯವರ ಫೋಟೋವನ್ನ ತೆಗೆಯಲು ಸಾಧ್ಯವೇ? ಆರ್ಬಿಐ ಕಾಯ್ದೆ 1934 ಈ ಬಗ್ಗೆ ಏನು ಹೇಳುತ್ತೆ? ಗಾಂಧೀಜಿಯವರ ಭಾವಚಿತ್ರ ಭಾರತೀಯ ಕರೆನ್ಸಿ ನೋಟುಗಳಲ್ಲಿ ಮುದ್ರಣಗೊಂಡಿದ್ದು ಯಾವಾಗ? ಸ್ನೇಹಿತರೆ, ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮುದ್ರಿಸುವ ಭಾರತೀಯ ಕರೆನ್ಸಿ ನೋಟುಗಳಿಂದ ಗಾಂಧೀಜಿಯವರ ಭಾವಚಿತ್ರವನ್ನು ತೆಗೆದುಹಾಕುತ್ತಿದೆ. ಹೊಸ ವಿನ್ಯಾಸದ ನೋಟುಗಳು ಮುದ್ರಣಗೊಳ್ಳಲಿವೆ ಎಂಬ ವದಂತಿಗಳು ದೇಶದಾದ್ಯಂತ ಹಬ್ಬಿತು. ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದ ಭಾರತೀಯ ರಿಸರ್ವ್ ಬ್ಯಾಂಕ್, ಕರೆನ್ಸಿ ನೋಟುಗಳಿಂದ ಗಾಂಧೀಜಿಯವರ ಭಾವಚಿತ್ರವನ್ನು ತೆಗೆಯುವ ಯಾವುದೇ ಚಿಂತನೆ ಇಲ್ಲ ಎಂದು ಹೇಳಿತು. ಜೊತೆಗೆ ಇನ್ನು ಮುಂದೆಯೂ ಮುದ್ರಣಗೊಳ್ಳುವ ನೋಟುಗಳಲ್ಲಿ ಗಾಂಧೀಜಿಯವರ ಫೋಟೋ ಯಥಾವತ್ತಾಗಿ ಇರಲಿದೆ ಎಂದು ಸ್ಪಷ್ಟವಾಗಿ ಹೇಳಿತು. ಹಾಗಾದ್ರೆ ಗಾಂಧೀಜಿಯವರ ಭಾವಚಿತ್ರವನ್ನ ಕರೆನ್ಸಿ ನೋಟುಗಳಿಂದ ತೆಗೆಯಲು ಸಾಧ್ಯವೇ? ಕೇಂದ್ರ ಸರ್ಕಾರಕ್ಕೆ ಕರೆನ್ಸಿ ನೋಟುಗಳನ್ನು ಮುದ್ರಿಸುವ, ವಿನ್ಯಾಸಗೊಳಿಸುವ ಅಧಿಕಾರವಿದೆ ಎಂಬೆಲ್ಲ ಪ್ರಶ್ನೆಗಳು ಉದ್ಭವಿಸಬಹುದು. ಈ ಎಲ್ಲಾ ಪ್ರಶ್ನೆಗಳಿಗೆ ನಾವೀಗ ಉತ್ತರ ನೀಡಲು ಪ್ರಯತ್ನಿಸುತ್ತೇವೆ. ಭಾರತೀಯ ಕರೆನ್ಸಿ ನೋಟುಗಳಿಂದ ಗಾಂಧೀಜಿಯವರ ಭಾವಚಿತ್ರವನ್ನ ತೆಗೆಯಲು ಸಾಧ್ಯವೇ? ₹2 ಮೇಲಿನ ಎಲ್ಲಾ ಕರೆನ್ಸಿ ನೋಟುಗಳನ್ನು ವಿನ್ಯಾಸಗೊಳಿಸುವ, ಮುದ್ರಿಸುವ ಅಧಿಕಾರವಿರುವುದು ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಮಾತ್ರ. ಆರ್ಬಿಐ ಕಾಯ್ದೆ 1934ರ ಸೆಕ್ಷನ್ 25 ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಕರೆನ್ಸಿ ನೋಟುಗಳ ಮುದ್ರಿಸುವ, ವಿನ್ಯಾಸಗೊಳಿಸುವ ಎಲ್ಲಾ ಹಕ್ಕನ್ನು ನೀಡಿದೆ. ಆರ್ಬಿಐ ಕೇಂದ್ರ ಮಂಡಳಿಯು ಕರೆನ್ಸಿ ನೋಟುಗಳ ವಿನ್ಯಾಸವನ್ನ ಮಾಡಿ ಕೇಂದ್ರ ಸರ್ಕಾರದ ಶಿಫಾರಸಿಗಾಗಿ ಕಳುಹಿಸುತ್ತದೆ. ಕೇಂದ್ರ ಸರ್ಕಾರವು ಅದನ್ನು ಪರಿಶೀಲಿಸಿ ಅನುಮೋದಿಸಿದ ನಂತರ ಕರೆನ್ಸಿ ನೋಟುಗಳು ಚಲಾವಣೆಗೆ ಒಳಗಾಗುತ್ತದೆ. ಈ ಕಾಯ್ದೆಯ ಪ್ರಕಾರ ಕರೆನ್ಸಿ ನೋಟುಗಳ ವಿನ್ಯಾಸ ಮತ್ತು ರೂಪವನ್ನ ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿಸಬಹುದು. ನೋಟುಗಳಲ್ಲಿ ಕರೆನ್ಸಿಯ ಮೌಲ್ಯ ಮತ್ತು ಮಾನ್ಯತೆ ಮ್ಯಾಂಡೇಟರಿಯೇ ಹೊರತು ಭಾವಚಿತ್ರವಲ್ಲ. ಭಾವಚಿತ್ರಗಳು ಮುದ್ರಣ ವಿನ್ಯಾಸದಲ್ಲಿ ಬರುವುದರಿಂದ ಅದನ್ನ ಕಾಲಕಾಲಕ್ಕೆ ಬದಲಾವಣೆಯನ್ನ ಮಾಡಬಹುದು. ಹಾಗೆ ಗಾಂಧೀಜಿಯವರ ಭಾವಚಿತ್ರವೇ ಸಾರ್ವಕಾಲಿಕವಾಗಿ ಇರಬೇಕೆಂಬ ಯಾವುದೇ ಸೆಕ್ಷನ್ಗಳಾಗಲಿ ತಿದ್ದುಪಡಿಗಳಾಗಲಿ ಆರ್ಬಿಐ ಕಾಯ್ದೆ ಹೊಂದಿಲ್ಲ. ಹಾಗಾದ್ರೆ ಗಾಂಧೀಜಿಯವರ ಭಾವಚಿತ್ರ ಕರೆನ್ಸಿ ನೋಟಿನಲ್ಲಿ ಮುದ್ರಣ ಯಾವಾಗದಿಂದ ಶುರುವಾಯಿತು? 1987ರವರೆಗೆ ಭಾರತೀಯ ಕರೆನ್ಸಿ ನೋಟುಗಳಲ್ಲಿ ಗಾಂಧೀಜಿಯವರ ಭಾವಚಿತ್ರ ಇರಲಿಲ್ಲ. ಸ್ವಾತಂತ್ರ್ಯ ನಂತರ ರಾಷ್ಟ್ರ ಲಾಂಛನದ ಭಾವಚಿತ್ರವನ್ನ ಕರೆನ್ಸಿ ನೋಟುಗಳಲ್ಲಿ ಮುದ್ರಿಸಲಾಗುತ್ತಿತ್ತು. ಆದರೆ 1969ರಲ್ಲಿ ಗಾಂಧೀಜಿಯವರ ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ₹100 ನೋಟಿನಲ್ಲಿ ಗಾಂಧೀಜಿಯವರ ಭಾವಚಿತ್ರವನ್ನ ವಿಶೇಷ ನೋಟು ಎಂದು ಮುದ್ರಿಸಲಾಗಿತ್ತು. 1987ರಲ್ಲಿ ಮರುಮುದ್ರಣಗೊಂಡ ₹500 ಮುಖಬೆಲೆಯ ಕರೆನ್ಸಿ ನೋಟಿನಲ್ಲಿ ಮೊದಲ ಬಾರಿಗೆ ಗಾಂಧೀಜಿಯವರ ಮಂದಸ್ಮಿತ ಮುಖದ ಭಾವಚಿತ್ರವನ್ನ ಮುದ್ರಿಸಲಾಯಿತು. 1996ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಪೂರ್ಣ ಪ್ರಮಾಣದಲ್ಲಿ ಗಾಂಧೀಜಿಯವರ ಭಾವಚಿತ್ರವನ್ನ ಕರೆನ್ಸಿ ನೋಟುಗಳಲ್ಲಿ ಮುದ್ರಿಸಲು ಆರಂಭಿಸಿತು. ಜೊತೆಗೆ ಸುರಕ್ಷತೆಯ ದೃಷ್ಟಿಯಿಂದ ಅನೇಕ ಮಾರ್ಪಾಡುಗಳನ್ನು ಮಾಡಿತು. ಪ್ರಸ್ತುತ ₹5 ಮುಖಬೆಲೆಯ ನೋಟುಗಳಿಂದ ಹಿಡಿದು ₹500 ಮುಖಬೆಲೆಯ ನೋಟುಗಳವರೆಗೆ ಗಾಂಧೀಜಿಯವರ ಭಾವಚಿತ್ರವನ್ನ ಮುದ್ರಣ ಮಾಡುತ್ತಿದೆ. ಪ್ರಸ್ತುತ ಗಾಂಧೀಜಿಯವರ ಭಾವಚಿತ್ರವನ್ನ ಕರೆನ್ಸಿ ನೋಟುಗಳಿಂದ ತೆಗೆಯುವುದಿಲ್ಲ ಎಂದು ಆರ್ಬಿಐ ಸ್ಪಷ್ಟನೆ ನೀಡಿದೆ. ಹಾಗೆ ಕರೆನ್ಸಿ ನೋಟುಗಳ ಮುದ್ರಣ, ವಿನ್ಯಾಸದಲ್ಲಿ ಕೇಂದ್ರ ಸರ್ಕಾರದ ಯಾವ ಪಾತ್ರವೂ ಇರುವುದಿಲ್ಲ. ವಿನ್ಯಾಸ ಮತ್ತು ಮುದ್ರಣದ ಹಕ್ಕು ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಇರುವುದು ಎಂಬುದು